ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆಹಾರ ಸಚಿವರು ಆದಂಥ ಶ್ರೀ ಕೆ.ಎಚ್. ಮುನಿಯಪ್ಪ ಅವರೇ, ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರೇ, ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಲೋಕಸಭಾ ಸದಸ್ಯರು ಆದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎನ್ ಶ್ರೀನಿವಾಸ್ ಅವರೇ, ಶಾಸಕ ಮಿತ್ರರಾದಂಥ ಶಿವಣ್ಣ ಅವರೇ, ಮಾಜಿ ಸಚಿವರಾದಂಥ ಸೋಮಶೇಖರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ರವಿ ಅವರೇ, ಹೊಸಕೋಟೆ ವಿಧಾನಸಭಾ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ನೆಲಮಂಗಲ ವಿಧಾನಸಭೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಗರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ ಜಿಲ್ಲೆಗಳ ವ್ಯಾಪ್ತಿನಲ್ಲಿ ಋಷಭಾವತಿ ಕೆರೆಗಳ ತುಂಬಿಸ್ತಕ್ಕಂಥ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಅದಲ್ಲದೆ ನೆಲಮಂಗಲ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ನಾನು ಮತ್ತು ಇತರ ಎಲ್ಲ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಎಲ್ಲ ಸಚಿವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿದ್ದೇವೆ. ನಮ್ಮ ಸರ್ಕಾರ ಬಂದು 9 ತಿಂಗಳುಗಳಾಯಿತು. ನೀವೆಲ್ಲರೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಶ್ರೀನಿವಾಸ್ ಅವರನ್ನು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ರು. ಎನ್ ಶ್ರೀನಿವಾಸು ಬಹಳ ಆಕ್ಟಿವ್ ಲೆಜಿಸ್ಲೇಟರ್. ಆಮೇಲೆ ಹಿಡಿದ ಕೆಲಸ ಬಿಡಲ್ಲ. ಯಾವಾಗಲೂ ಕೂಡ ನನ್ನನ್ನು ಭೇಟಿ ಮಾಡಿದಾಗ ಹೆಚ್ಚು ಕಡಿಮೆ ಒಂದು 100 ಸಾರಿ ಭೇಟಿ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲ, ಬರೀ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಬಗ್ಗೆನೇ ಹೆಚ್ಚು ಮಾತಾಡೋದು.
ನಾವು ಇವತ್ತು ಈ ಏತ ನೀರಾವರಿ ಇದೆಯಲ್ಲ, ಉಸ್ಬೇಂದ್ರ ಏತ ನೀರಾವರಿ ಅಪ್ರೂವಲ್ ಪಡೆದ್ದು ನಾವು ಅಧಿಕಾರಕ್ಕೆ ಬಂದು ಒಂದೇ ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಜೂನ್ ತಿಂಗಳಲ್ಲಿ ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಅಧಿಕಾರಕ್ಕೆ ಬಂದು ಜೂನ್ ತಿಂಗಳಲ್ಲಿ ಈ ಕೆಲಸಕ್ಕೆ ಮಂಜೂರಾತಿಯನ್ನು ಕೊಟ್ಟು ಒಟ್ಟು 3 ಹಂತದಲ್ಲಿ ಈ ವೃಷಭಾವತಿ ಏತ ನೀರಾವರಿ ಯೋಜನೆ ಆಗುತ್ತೆ. ಮೊದಲನೇ ಹಂತದಲ್ಲಿ 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು, 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಸುಮಾರು 70 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ. ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ನಾವು ಈ ಬೆಂಗಳೂರಿನ ಇಂದ ಹೊರಗಡೆ ಹೋಗ್ತಕ್ಕಂಥ ತ್ಯಾಜ್ಯ ನೀರು ಇದೆಯಲ್ಲ, ಅದು ಕೆರೆಗಳನ್ನು, ಸಮುದ್ರನೋ, ನದಿಗಳನ್ನು ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದು ಸದುಪಯೋಗ ಆಗ್ತಾ ಇರಲಿಲ್ಲ. ನನಗೆ ಕೃಷ್ಣ ಬೈರೇಗೌಡ, KH ಮುನಿಯಪ್ಪ, ರಮೇಶ್ ಕುಮಾರ್, ರವಿ ಇವರೆಲ್ಲರೂ ಕೂಡ ಬಂದು ಈ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ನಾನು ಆಗ KC ವ್ಯಾಲಿ ಕೋಲಾರ ಜಿಲ್ಲೆಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ KC ವ್ಯಾಲಿ, ಆಮೇಲೆ HN ವ್ಯಾಲಿ ಅದು ಚಿಕ್ಕಬಳ್ಳಾಪುರ ನೀರು ತುಂಬಿಸ್ತಕ್ಕಂಥ ಯೋಜನೆ, ಆಮೇಲೆ ಈಗ ವೃಷಭಾವತಿ ಯೋಜನೆ, ಇದು ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ, ನಿಮ್ದು ಆನೇಕಲ್ಲು, ಇವೆಲ್ಲನೂ ಸೇರಿ ತುಂಬಿಸ್ತಕ್ಕಂಥವು. ಇವು ಯಾವ ನೀರು, ತ್ಯಾಜ್ಯ ನೀರು ಅದು ಉಪಯೋಗ ಆಗ್ತಾ ಇರಲಿಲ್ವೋ, ಆ ನೀರನ್ನು ಸಂಸ್ಕರಣ ಮಾಡಿ ಆ ನೀರಿನಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ಇದಕ್ಕೆ ಸುಮಾರು KC ವ್ಯಾಲಿ, HN ವ್ಯಾಲಿ ಈ 2 ಪ್ರಾಜೆಕ್ಟ್ಗಳಿಗೆ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. KC ವ್ಯಾಲಿ ಮತ್ತು HN ವ್ಯಾಲಿ ಈ 2 ವ್ಯಾಲಿಗಳಿಗೆ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಆಮೇಲೆ ಈಗ 2,240 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ, 3,000 ಪ್ಲಸ್ 2,240 ಕೋಟಿ. ಹಿಂದೆ ಯಾವ ಸರ್ಕಾರ ಮಾಡಿತ್ತಾ? ಇಂದಿನ BJP ಸರ್ಕಾರ ಮಾಡಿತ್ತಾ? ಅದಕ್ಕಿಂತ ಹಿಂದಿನ ಸರ್ಕಾರ ಮಾಡಿತ್ತಾ? ಮಾಡಿರಲಿಲ್ಲ. ಇವತ್ತು ನೀವೆಲ್ಲ ಹೋಗಿ ಕೋಲಾರಕ್ಕೆ ಹೋಗಿ ನೋಡ್ಬೇಕು. 1,000 ಅಡಿ, 1,200 ಅಡಿ ಬೋರ್ವೆಲ್ಗಳು ತೋಡಿದ್ರೆ ಅಷ್ಟು ಹಾಳಾಗಿ ಹೋಗ್ಬೇಕಾಗಿತ್ತು. ಇವತ್ತು KC ವ್ಯಾಲಿ ಮಾಡದ್ರಿಂದ 200-300 ಅಡಿಗಳಿಗೆ ನೀರು ಸಿಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಇಡೀ ಕೋಲಾರ ಹಸಿರಾಗಿದೆ. ಏನ್ ಮುನಿಯಪ್ಪನವ್ರೆ, ನೀವು ಕೋಲಾರದಿಂದ MP ಆಗಿದ್ದವರು ಅಲ್ಲ? ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆ HN ವ್ಯಾಲಿ, ಅಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇಲ್ಲಿ ವೃಷಭಾವತಿ ಯೋಜನೆ, ಇದಕ್ಕೆ ಈ ವೃಷಭಾವತಿ
ಏತ ನೀರಾವರಿ ಯೋಜನೆ ಮೂಲಕ ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಅರ್ಥ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇವತ್ತು ಬರಗಾಲ ಇದೆ. ಅನೇಕ ಸಾರಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ಬೆಂಗಳೂರು ನಗರ ಮತ್ತೆ ತುಮಕೂರು ಬಹಳ ಸಾರಿ ಇವು ಬರಗಾಲಕ್ಕೆ ತುತ್ತಾಗ್ತಾ ಇದ್ದಾವೆ. ಈ ವರ್ಷನೂ ಕೂಡ ಬರಗಾಲ ಇದೆ. ಈ ವರ್ಷ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಅಲ್ಲಿ ಮೇವಿಲ್ಲ, ದನಕರುಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಜನರಿಗೆ ಕುಡಿಯಕ್ಕೆ ನೀರಿಲ್ಲ, ಜನರಿಗೆ ಕೆಲಸ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನೀರನ್ನು ಕೊಡಬೇಕು, ಜನರು ಮೇವನ್ನು ಬೆಳೆಸ್ಕೊಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಜನಗಳಿಗೆ ಕೆಲಸ ಕೊಡಬೇಕು. ಈ ಕಾರಣಕ್ಕೋಸ್ಕರ ಇಲ್ಲಿ ಬಹಳ ಪ್ರಮುಖವಾದಂಥ ನದಿಗಳು ಯಾವ ಕೂಡ ಇಲ್ಲಿ ಹರಿತಾ ಇಲ್ಲ. ಕೋಲಾರದಲ್ಲಿ ಹರಿತಾ ಇಲ್ಲ, ಬೆಂಗಳೂರು ರೂರಲ್ಲಿ ಹರಿತಾ ಇಲ್ಲ, ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಹರಿತಾ ಇಲ್ಲ. ಸಣ್ಣ ಸಣ್ಣ ನದಿಗಳಿರಬಹುದು, ಆದರೆ ದೊಡ್ಡ ನದಿಗಳು ಯಾವ ನದಿಗಳು ಕೂಡ ಇಲ್ಲಿ ಇರಲ್ಲ. ಇಲ್ಲಿ ಅಣೆಕಟ್ಟನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ತ್ಯಾಜ್ಯ ನೀರನ್ನ ಪರಿಷ್ಕರಣ ಮಾಡಿ ಶುದ್ಧೀಕರಿಸಿ ಆ ನೀರನ್ನು ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಅಂತರ್ಜಲ ಮೇಲಕ್ಕೆ ಬರ್ತದೆ, ಅಂತರ್ಜಲ ನೀರು ಮೇಲಕ್ಕೆ ಬರ್ತದೆ, ದನಕರುಗಳಿಗೆ ನೀರು ಸಿಗುತ್ತೆ, ಮತ್ತೆ ಬೆಳೆ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಬೋರ್ವೆಲ್ಗಳನ್ನು ತೋಡಿಸಿ ಅಲ್ಲಿ ರೈತರು ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಗ್ರಿಕಲ್ಚರಲ್ ಕ್ರಾಪ್ಸ್, ಸೆರಿಕಲ್ಚರ್ ಇವೆಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರ ಜೊತೆಗೆ ದನಕರುಗಳು ಅನ್ನನ್ನು ಹೆಚ್ಚು ಹೆಚ್ಚು ನಾವು ಮೇವು ಕೊಡೋದ್ರಿಂದ, ಹಸಿರು ಮಾಡೋದ್ರಿಂದ ನಾವು ಹಾಲು ಉತ್ಪಾದನೆ ಕೂಡ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣದಿಂದ ರೈತರ ಆರ್ಥಿಕ ಸಾಮಾಜಿಕ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ನೀವು ಯೋಚನೆ ಮಾಡಬೇಕು, ಬಿಜೆಪಿ ಸರ್ಕಾರ 2008ರಿಂದ 13ವರೆಗಿತ್ತು, 18ರಿಂದ 23ವರೆಗಿತ್ತು. ಯಾವತ್ತಾರು ಈ ಯೋಚನೆ ಮಾಡಿದ್ರ? ಯಾವತ್ತಾರು ಈ ಯೋಚನೆ ಕೆಸಿ ವ್ಯಾಲಿ ಆಗಲಿ, HN ವ್ಯಾಲಿ ಆಗಲಿ, ಋಷಭೇಂದ್ರ ಯೋಜನೆ ಆಗಲಿ, ವ್ಯಾಲಿ ಆಗಲಿ ಮಾಡಿದ್ರ? ಯಾಕೆ ಮಾಡಕ್ಕಾಗ್ಲಿಲ್ಲ? ಅವರು ಬಡವರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಕಾಳಜಿ ಇದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಮಾತ್ರ ಯಾರು ಬಡವರಿದ್ದಾರೆ ಸಮಾಜದಲ್ಲಿ, ಯಾರು ರೈತರಿದ್ದಾರೆ, ಯಾರು ಕೂಲಿ ಮಾಡ್ತಕ್ಕಂಥ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಅವರೆಲ್ಲರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಬೇಕು ಅನ್ನೋದ್ರಲ್ಲಿ ಬದ್ಧತೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಮೊನ್ನೆ ಜಮೀರ್ ಅಹಮದ್ ಖಾನ್ ಅವರು ಮನೆಗಳ ಹಂಚಲಿಕ್ಕೆ ಕರ್ಕೊಂಡು ಹೋಗಿದ್ರು, ನನಗೆ ಮನೆಗಳ ಹಂಚಲಿಕ್ಕೆ ಕರ್ಕೊಂಡು ಹೋಗಿದ್ರು. ಅನೇಕ ವರ್ಷಗಳಿಂದ ನೆನಗುದಿ ಬಿದ್ದಿತ್ತು, ಮನೆಗಳು ಅರ್ಧಂಬರ್ಧಾಗಿ ಉಳಿದೋಗ್ಬಿಟ್ಟಿದ್ದವು. ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು ಕೊಡೋದೆಷ್ಟಪ್ಪ ಅಂತಂದ್ರೆ 1.5 ಲಕ್ಷ. 1.5 ಲಕ್ಷ. ಅದು ಕೊಳಗೇರಿ ನಿವಾಸಿಗಳಿಗೆ. ಒಟ್ಟು ಮನೆ ಕಟ್ಟಲಿಕ್ಕೆ 7.5 ಲಕ್ಷ. 7.5 ಲಕ್ಷ. ಇನ್ನು ಉಳಿದದನ್ನ ರಾಜ್ಯ ಸರ್ಕಾರ 1,20,000. ಇನ್ನು ಉಳಿದದನ್ನ ಫಲಾನುಭವಿಗಳು ಕೊಡಬೇಕಾಗಿತ್ತು. ಆಮೇಲೆ GST ಮೂಲಕ ವಾಪಸ್ ತಗೊಳ್ಳೋದು
1,38,000. 1,50,000 ಕೊಟ್ಬಿಟ್ಟು 1,38,000 ವಾಪಸ್ ತಕೊಳ್ಳೋದು. ಆದರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಫಲಾನುಭವಿಗಳು ಉಳಿದ ಹಣ ಕೊಡಬೇಕಾಗಿತ್ತು. ಜಮೀರ್ ಅಹಮದ್ ಖಾನ್ ಬಂದು ಹೇಳಿದ್ರು ನನಗೆ, ಫಲಾನುಭವಿಗಳು ಕೊಳಗೇರಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಹತ್ರ ದುಡ್ಡಿಲ್ಲ, 4 ಲಕ್ಷ 5 ಲಕ್ಷ ಕೊಡಕ್ಕಾಗಲ್ಲ, ಏನಾದ್ರೂ ಮಾಡಿ ಸರ್ಕಾರ ಸಹಾಯ ಮಾಡಬೇಕು ಅಂತ ನಾನು ಕೂಡಲೇ ಸ್ಪಂದಿಸಿ 1 ಲಕ್ಷ ರೂಪಾಯಿ ಫಲಾನುಭವಿಗಳಿಂದ ವಸೂಲು ಮಾಡಿ ಇನ್ನು ಉಳಿದ ದುಡ್ಡನ್ನ ರಾಜ್ಯ ಸರ್ಕಾರ ಕೊಡ್ತದೆ ಅಂತೇಳಿ 3 ರಿಂದ 4 ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಡವರಿಗೆ ಕೊಟ್ಟು ಅವತ್ತು 2-3 ದಿನ ಆಯಿತು. 36,789 ಮನೆಗಳನ್ನ ಹಂಚಿಕೆ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಹಂಚಿಕೆ ಮಾಡಿದ್ರು. 36,789 ಮನೆಗಳು ಈ ಕೊಳಗೇರಿ ನಿವಾಸಿಗಳಿಗೆ 1,80,000 ಮನೆಗಳನ್ನ ಘೋಷಣೆ ಮಾಡಿದ್ದಾರೆ. ಈ 1,80,000 ಮನೆಗಳು ವಿವಿಧ ಹಂತದಲ್ಲಿದ್ದಾವೆ. ಜೂನ್ನಲ್ಲಿ ಇನ್ನೂ 48,000 ಫಲಾನುಭವಿಗಳಿಗೆ ಮನೆಗಳನ್ನು ಕೊಡ್ತೇವೆ ಅಂತೇಳಿ ಜಮೀರ್ ಖಾನ್ ಹೇಳ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಬಡವರಿಗೆ ಮನೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್, ಇದರಿಂದ ಮನೆ ಕಟ್ಕೊಡಕ್ಕಾಗುತ್ತಾ? ಬಡವರಿಗೆ ಸೂರು ಕೊಡಕ್ಕಾಗುತ್ತಾ? ಹೆಸರು ಮಾತ್ರ ಸರ್ವರಿಗೂ ಸೂರು, ಸರ್ವರಿಗೂ ಸೂರು. ಅವ್ರು ಕೊಡೋದು ಬರೀ 12,000 ರೂಪಾಯಿ ಮಾತ್ರ. 1.5 ಲಕ್ಷದಲ್ಲಿ 1,38,000 GST ತೆರಿಗೆ ವಸೂಲು ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಬಡವರಿಗೆ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸಹಾಯ ಮಾಡಿಲ್ಲ. ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ 2013ರಿಂದ 2018ವರೆಗೆ ಇದ್ದಾಗ 165 ಭರವಸೆಗಳನ್ನ ಕೊಟ್ಟಿದ್ದು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮಾತೃಪೂರ್ಣ, ಸೌಭಾಗ್ಯ, ಶಾದಿ ಭಾಗ್ಯ, ಈಗ ಅನೇಕ ಭಾಗ್ಯಗಳನ್ನ ಬಡವರಿಗೆ ಕೊಟ್ಟಿದ್ದು. ಈಗ ಮತ್ತೆ ಚುನಾವಣಾ ಪೂರ್ವದಲ್ಲಿ ನಾವು ಹೇಳಿದ್ದು 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತೇವೆ. ಮಹಿಳೆಯರಿಗೆ, ಬಡವರಿಗೆ, ದುರ್ಬಲ ವರ್ಗದವರಿಗೆ, ರೈತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಈ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ಈಗಾಗಲೇ DK ಶಿವಕುಮಾರ್ ಹೇಳಿದ್ರು, ಆ ಬಿಜೆಪಿಯವರು ಹೇಗೆ ಮಾತಾಡ್ತಾರೆ ಅಂತೇಳಿ ಬಡವರಿಗೆ ಈ ಕಾರ್ಯಕ್ರಮಗಳನ್ನು ಕೊಟ್ಟಾಗ ಯಾವ ರೀತಿ ಮಾತಾಡ್ತಾರೆ ಅಂತೇಳಿ ಹೇಳಿದ್ರು. ಈ ಕಾರ್ಯಕ್ರಮ ಮಾಡಕ್ಕಾಗಲ್ಲ, ಮಾಡಿದ್ರೆ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಓಟ್ಗೋಸ್ಕರ ಪ್ರಾರಂಭ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ. ಈ ವರ್ಷ 23-24ರಲ್ಲಿ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 36,000 ಕೋಟಿ. 24-25ಕ್ಕೆ ಸುಮಾರು ಈಗಾಗಲೇ ಬಜೆಟ್ನಲ್ಲಿ 52,009 ಕೋಟಿ ಇಟ್ಟಿದ್ದೇವೆ. ಅದು 56,000 ಕೋಟಿ ಆಗ್ಬೋದು. 56,000 ಕೋಟಿ ಆಗ್ಬೋದು. ಭಾರತೀಯ ಜನತಾ ಪಕ್ಷದವರು ಈ ಬಡವರ ಕಾರ್ಯಕ್ರಮಗಳನ್ನು ಹೀಯಾಳಿಸೋದು, ಕೊಡಕ್ಕಾಗಲ್ಲ. ಒಂದು ವೇಳೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟರೆ ಅಭಿವೃದ್ಧಿ ಕೆಲಸ ಎಲ್ಲ ನಿಂತು ಹೋಗ್ಬಿಡುತ್ತದೆ. ಇವತ್ತು ಎಷ್ಟು ಕೋಟಿ ರೂಪಾಯಿಂದಪ್ಪ? 869 ಕೋಟಿ ರೂಪಾಯಿಗಳಿಗೆ
ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ರೆ 869 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮಾಡಕ್ಕೆ ಉದ್ಘಾಟನೆ ಮಾಡಕ್ಕೆ ಸಾಧ್ಯ ಆಯ್ತಿತ್ತ? 869 ಕೋಟಿ ಬರೀ ನೆಲಮಂಗಲ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 869 ಕೋಟಿ. ಇದು ಒಂದು ಐತಿಹಾಸಿಕವಾದದ್ದು. 869 ಶಂಕುಸ್ಥಾಪನೆ. ಬಂದು MLA ಆಗಿ ಎಷ್ಟು ದಿನ ಆಯ್ತು? 9 ತಿಂಗಳು. 9 ತಿಂಗಳಲ್ಲಿ 869 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರಲ್ಲ. ಇವರು ಶ್ರೀನಿವಾಸ್ ಪರ್ಮನೆಂಟ್ MLA ಆಗಿರ್ಬೇಕಾಗ್ತದೆ ಈ ಕ್ಷೇತ್ರದಲ್ಲಿ. ಪರ್ಮನೆಂಟ್ ಶಾಸಕರಾಗಿರ್ಬೇಕಾಗ್ತದೆ. ಬಹುಶಃ ಅವರು ನಡವಳಿಕೆ ನೋಡಿದ್ರೆ ಪರ್ಮನೆಂಟ್ ಆಗಿರ್ತಾರೆ ಅಂತಕ್ಕಂಥ ನಂಬಿಕೆ ಬಂದಿದೆ ನನಗೆ. ಪರ್ಮನೆಂಟ್ ಎಸ್ ಟಿ ಸೋಮಶೇಖರ ನೀ ತಯಾರು ಮಾಡಿರೋನು. ಇರಬೇಕು. ಯಾರೇ MLA ಜನಪರವಾಗಿರ್ಬೇಕು, ಜನರ ಸೇವೆಯನ್ನು ಮಾಡಬೇಕು, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು. ಕೇವಲ ಮೋಜಿಗೋಸ್ಕರ ದುಡ್ಡುಗೋಸ್ಕರ ಶಾಸಕರಾಗೋದಲ್ಲ. ಎನ್ ಶ್ರೀನಿವಾಸ್ ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದವರಾಗಿದ್ದು ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಬೆಂಬಲವನ್ನ ಕೊಡ್ತಾ ಇದ್ದೀವಿ. 5 ಗ್ಯಾರಂಟಿಗಳು ಈಗಾಗಲೇ ಜಾರಿಯಾಗಿದ್ದಾವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಜಾರಿಯಾಗಿದ್ದಾವೆ. ಜಾರಿಯಾಗಿದ್ದಾವೆ ಇಲ್ವೇನ್ರಿ? ಹೆಣ್ಮಕ್ಳೆಲ್ಲ ಹೊರಟೋಗಿದ್ದಾರೆ. ಏನು ಊಟ ಸಮಯನ? ಏನು ಯಾಕೆ ಹೋದ್ರು? ಎಲ್ಲ ಮಧ್ಯದಲ್ಲೆಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಹಿಂದ್ಗಡೆ ಸ್ವಲ್ಪ ಇದ್ದಾರೆ, ಮುಂದ್ಗಡೆ ಇದ್ದಾರೆ. ಏನಪ್ಪ ಶ್ರೀನಿವಾಸ? ನೀವೆಲ್ಲ ತಿಳ್ಕೋಬೇಕು ಇದನ್ನ. ಯಾವ ಸರ್ಕಾರ ಜನರ ಪರವಾಗಿದೆ, ಬಡವರ ಪರವಾಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಲ್ಲ. ಇವತ್ತು ಎಲ್ಲ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು, ಸರ್ಕಾರಿ ಬಸ್ನಲ್ಲಿ ತಿರುಗಾಡಬಹುದು. ಯಾವ ಧರ್ಮ, ಜಾತಿ, ಯಾವ ಅಂತಸ್ತು ಯಾವುದೂ ಇಲ್ಲ. ಎಲ್ಲರೂ ಕೂಡ ತಿರುಗಾಡಬಹುದು ಸರ್ಕಾರಿ ಬಸ್ಗಳಲ್ಲಿ. ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ವರೆಗೆ ಫ್ರೀ. 200 ಯೂನಿಟ್ ವರೆಗೆ ಫ್ರೀ. ಅನ್ನ ಭಾಗ್ಯ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಅಕ್ಕಿ. ಭಾರತೀಯ ಜನತಾ ಪಕ್ಷದವರು ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ, ನಾವು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಹಸಿವು ಮುಕ್ತ ರಾಜ್ಯ ಆಗ್ಬೇಕಾ ಬೇಡ? ಬಡವರು ಹಸ್ಕಂಡೇ ಇರ್ಬೇಕಾ? ಸ್ವಾತಂತ್ರ್ಯ ಬಂದು 77 ವರ್ಷಗಳಾದ್ರೂ ಕೂಡ ಹಸದೇ ಇರ್ಬೇಕಾ? ಹಸಿದು ಮಲಗಬೇಕಾ? ನಮ್ಮ ಉದ್ದೇಶ ಯಾರು ಕೂಡ ಹಸಿದು ಮಲಗಬಾರದು. ಪ್ರತಿಯೊಬ್ಬರೂ ಕೂಡ 3 ಹೊತ್ತು ಊಟ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಅದಕ್ಕಾಗಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು. ಬಿಜೆಪಿ ಅವರು ಹೇಳ್ತಾರೆ ಅವ್ರ ಕಾಲದಲ್ಲಿ ಮಾಡಿದ್ರ? ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಗೊಬಂದವರು. ನಾಟ್ ಬಿಜೆಪಿ, ನಾಟ್ ವಾಜಪೇಯಿ, ನಾಟ್ ಅದ್ವಾನಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಗೊಬಂದವರು ಯಾರು? 2013ರಲ್ಲಿ ಮನಮೋಹನ್ ಸಿಂಗ್ ರವರ ಸರ್ಕಾರ.
ಶ್ರೀಮತಿ ಸೋನಿಯಾ ಗಾಂಧಿಯವರ ಸರ್ಕಾರ, ರಾಹುಲ್ ಗಾಂಧಿಯವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನಾವು ಕೊಟ್ಟ ಮೋದಿ ಕೊಟ್ಟರು. ಕಾನೂನು ತಂದವ್ರು ಯಾರ್ರಿ? ಫುಡ್ ಸೆಕ್ಯೂರಿಟಿ ಆಕ್ಟ್ ಜಾರಿಗೆ ತಂದವ್ರು ಯಾರು? ಆ ಆಕ್ಟ್ ನ ಪಾಸ್ ಮಾಡಿದವ್ರು ಯಾರು? ಬಡವರಿಗೆಲ್ಲ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದವರು ಯಾರು? ಕರ್ನಾಟಕದಲ್ಲಿ ಇವತ್ತು ಫ್ರೀಯಾಗಿ 7 kg ಅಕ್ಕಿಯನ್ನ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದೇ ಬಿಜೆಪಿಯವರು ನಾವು ಬಿಟ್ಟು ಹೋದ್ಮೇಲೆ 7 kg ಇಂದ 5 kg ಮಾಡಿದ್ರು. 7 kg ಇಂದ 5 kg ಮಾಡಿದ್ರು. ಈ ಸಾರಿ ನಾವು 5 kg ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಮುನಿಯಪ್ಪನವರ ಆಹಾರ ಮಂತ್ರಿಗಳು ಹೋಗಿ ಕೇಂದ್ರ ಸರ್ಕಾರ ಭೇಟಿ ಮಾಡಿ ಅಕ್ಕಿ ಕೊಡ್ರಿ, ದುಡ್ಡು ಕೊಡ್ತೀವಿ, ಫ್ರೀಯಾಗಿ ಕೊಡಬೇಡಿ, ನಮಗೆ 5 kg ಕೊಡ್ರಿ ಅಂತ ಹೇಳಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಪ್ಕೊಂಡಿದ್ರು ಕೂಡ ಅವರು ಫುಡ್ ಕಾರ್ಪೊರೇಷನ್ ಇಂಡಿಯಾದವರು ಅಕ್ಕಿ ಕೊಡಬಾರ್ದಾಗ ಮಾಡಿಬಿಟ್ರು. ನಾಚಿಕೆ ಆಗ್ಬೇಕು ಇವ್ರಿಗೆ. ಮಾನ ಮರ್ಯಾದೆ ಏನೂ ಇಲ್ಲ ಇವ್ರಿಗೆ. ಬಡವರು ವಿರೋಧಿಗಳಲ್ವಾ? ಬಡವರು ವಿರೋಧಿಗಳಲ್ಲ. ಇದು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದಿದ್ದೀವಿ. ಇವತ್ತು 170 ರೂಪಾಯಿ ಪ್ರತಿಯೊಬ್ಬರಿಗೆ, 170 ರೂಪಾಯಿ. 1,20,00,000 ಕುಟುಂಬಗಳಿಗೆ ಇವತ್ತು ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಪ್ರತಿ ಕುಟುಂಬಗಳಿಗೆ 4,000ದಿಂದ 5,000 ರೂಪಾಯಿ ಪ್ರತಿ ತಿಂಗಳು ಸಿಕ್ಕಕ್ಕೆ ಮಾಡಿದ್ದೀವಿ. ಪ್ರತಿ ಕುಟುಂಬಕ್ಕೆ 1,20,00,000 ಕುಟುಂಬಗಳಿಗೆ ಪ್ರತಿ ತಿಂಗಳು 4ರಿಂದ 5,000 ರೂಪಾಯಿ ಸಿಕ್ಕಕ್ಕೆ ಮಾಡಿದ್ದೀವಿ. 4ರಿಂದ 5,000 ರೂಪಾಯಿ. ಸುಮಾರು 4.25 ಕೋಟಿ ಜನರಿಗೆ. ಕರ್ನಾಟಕದಲ್ಲಿ ಜನಸಂಖ್ಯೆ ಇರೋದು 7 ಕೋಟಿ. ಆ 7 ಕೋಟಿ ಜನರಲ್ಲಿ 4.25 ಕೋಟಿ ಜನರಿಗೆ ಇವತ್ತು ಈ ಎಲ್ಲ ಬೆನಿಫಿಟ್ಸ್ಗಳು ಕೂಡ ಸಿಗ್ತಾ ಇದ್ದಾವೆ. ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ವಾ? ಇದು ಜೊತೆಗೆ ಇವತ್ತು 220 kV ಸ್ಟೇಷನ್ ಅನ್ನ ಉದ್ಘಾಟನೆಯನ್ನ ಶಂಕುಸ್ಥಾಪನೆ ಮಾಡಿದ್ದೀವಿ. 220 kV. ಎಷ್ಟು ದುಡ್ಡು ಇದಕ್ಕೆ? 276 ಕೋಟಿ. 276 ಕೋಟಿ. ಯಾಕಂದ್ರೆ ವಿದ್ಯುತ್ ಶಕ್ತಿ ನಿಮಗೆ ನಿರಂತರವಾಗಿ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದ್ರೆ ನಾವು 200 ಯೂನಿಟ್ ವರೆಗೆ ಫ್ರೀಯಾಗಿ ನಾವು ವಿದ್ಯುತ್ ಅನ್ನ ಕೊಡ್ತಾ ಇದ್ದೀವಿ. ಯಾರು ಬಿಲ್ ಕೊಡಬೇಕಾಗಿಲ್ಲ 200 ಯೂನಿಟ್ ವರೆಗೆ. ಬಡವರು ಯಾರು ಕೂಡ 200 ಯೂನಿಟ್ಗಿಂತ ಜಾಸ್ತಿ ಬಳಸಲ್ಲ. ಅವ್ರಿಗೆಲ್ಲ ಕೂಡ ಇವತ್ತು ನಾವು ವಿದ್ಯುತ್ ಅನ್ನ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮಹಿಳೆಯರಿಗೆ, ಬಡವರಿಗೆ, ರೈತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಮುಂದಿನ ವರ್ಷ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ, ಇದಲ್ಲದೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟು ಗ್ಯಾರಂಟಿ ಯೋಜನೆಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು ಒಟ್ಟು ಸೇರಿ ಎರಡು ಸೇರಿ 1,20,000 ಕೋಟಿ ಕರ್ನಾಟಕದಲ್ಲಿ 24-25ನೇ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಬಿಜೆಪಿಯವರೇ ಸುಳ್ಳು ಹೇಳೋದನ್ನು ನಿಲ್ಲಿಸಿ. ಒಂದು ವೇಳೆ ನಿಮಗೆ ಜನರ ಮುಂದೆ ಸಾಬೀತಾಗಬೇಕಾದ್ರೆ, ನಾನು ಅನೇಕ ಸಾರಿ ಕರೆದಿದ್ದೀನಿ,
ಒಂದೇ ವೇದಿಕೆಗೆ ಬರ್ರಿ ಅಂತ. JDS ನವರಿಗೆ ಬಿಜೆಪಿಯವರಿಗೆ ಒಂದೇ ವೇದಿಕೆಗೆ ಬರ್ರಿ, ಚರ್ಚೆ ಮಾಡೋಣ ಜನರ ಹತ್ರ, ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಸುಳ್ಳು ಹೇಳಿ ಓಟ್ ತಕ್ಕಬೇಕಾದಂತ ಪ್ರಮೇಯ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರ ದೃಢಾಡಳಿತ, ಭ್ರಷ್ಟಾಚಾರ, ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥದ್ದನ್ನು ನೋಡಿ ಜನ ಇವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಈಗ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. 64 ಜನ MLA ಅಷ್ಟೇ ಇರೋದು. ಈಗ 66 ಗೆದ್ದಿದ್ರು, ಇಬ್ಬರು ನಮ್ಮ ಜೊತೆ ಬಂದ್ಬಿಟ್ಟಿದ್ದಾರೆ. ಸೋಮಶೇಖರ ಮತ್ತೆ ಹೆಬ್ಬಾರ್ ಈಗ 64 ಇರೋದು ಅವ್ರ ಗಿರಾಕಿಗಳು. ಆಮೇಲೆ ಯಾವತ್ತೂ ಜನರ ಆಶೀರ್ವಾದ ಪಡೆದು ಬಂದಿಲ್ಲ. 2008ರಲ್ಲಿ ಹಿಂಬಾಗಲಿನಿಂದ ಬಂದರು, 2018ರಲ್ಲಿ ಹಿಂಬಾಗಲಿನಿಂದ ಬಂದರು. ಆಪರೇಷನ್ ಕಮಲ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ 5 ವರ್ಷಕ್ಕೊಂದ್ಸಾರಿ ಚುನಾವಣೆ ನಡೀತದೆ. ಜನರ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಬೇಕು. ನಾವು 2008ರಲ್ಲಿ 2013ರಲ್ಲಿ 122 ಸ್ಥಾನಗಳನ್ನು ಗೆದ್ದಿದ್ದು. 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದು ನಾವು ಜನರ ಆಶೀರ್ವಾದ ತಗೊಂಡು ಬಂದಿದ್ದೀವಿ. ಇವರು ಜನರ ಆಶೀರ್ವಾದ ತಗೊಂಡು ಒಂದು ಸಾರಿನೂ ಬರಲಿಲ್ಲ. ಲಂಚ ಹೊಡೆದಿದ್ದು ದುಡ್ಡು ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಿದ್ದೀವಿ. ಲಂಚದ ದುಡ್ಡು. ಇಂಥ ಸರ್ಕಾರ ಬೇಕಾ? ಬಡವರಿಗೆ, ದಲಿತರಿಗೆ ಸಹಾಯ ಮಾಡ್ತಕ್ಕಂಥ ಸರ್ಕಾರ ಬೇಕಾ? ಎಲ್ಲ 25 ಜನ MP ಗಳು ಗೆದ್ದೋಗಿದ್ದಾರೆ ಡೆಲ್ಲಿಗೆ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೆರಿಗೆ ಹಂಚಿಕೆಯಲ್ಲಿ. ಇವತ್ತಿನವರಿಗೆ ಬಾಯಿ ಬಿಟ್ಟಿಲ್ಲ. ಯಾರು ಇಲ್ಲಿ ಲೋಕಸಭಾ ಸದಸ್ಯ ಬಾಯಿ ಬಿಡ್ಲಿಲ್ಲ ಒಂದಿನ ಪಾಪ. ಯಾಕಂತಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಮಾತಾಡಬೇಡಿ ಅಂತ, ಮಾತಾಡಬಾರದು ಅಂತ ಇನ್ಸ್ಟ್ರಕ್ಷನ್ಸ್. ಬಾಯಿ ಬಿಡಲ್ಲ. ಅನ್ಯಾಯ ಆದ್ರೂ ಕೂಡ ನೋಡ್ತಾ ಕೂತ್ಕೋತಾರೆ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತೆ ಭಾರತೀಯ ಜನತಾ ಪಕ್ಷದವ್ರನ್ನ ಗೆಲ್ಲಿಸಬೇಡಿ. ಕಾಂಗ್ರೆಸ್ನ MP ಗೆಲ್ಲಿಸಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಡೆಲ್ಲಿಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ನೀವು ಕೂಡ ಸೇರ್ತೀರಿ ಅಲ್ಲಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ದಯಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಏನಪ್ಪ ಶ್ರೀನಿವಾಸ್, ಲೀಡ್ ಕೊಡ್ತೀಯಲ್ವಾ? ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡ್ತೀರಿ ಅಲ್ವಾ? ಏನ್ರಪ್ಪ 100% ಕೊಡ್ತೀವಿ ಅಂತಾರೆ, ನೀವು ಕೊಡೋರು. ಇದನ್ನ ನಿಮ್ಮಲ್ಲಿ ಮನವಿ ಮಾಡಿ ಶ್ರೀನಿವಾಸ್ ನಾಯಕತ್ವದಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.